ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಪೀಠದ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಪೀಠದ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಉಚ್ಚಾಟನೆ ಮಾಡಿದ್ರು ಕೂಡ ವಚನಾನಂದ ನೈತಿಕತೆ ಇಲ್ಲದೆ ಮಠದಲ್ಲೇ ಉಳ್ಕೊಂಡಿದ್ದಾರೆ. ಸಮಾಜ ಹೊಡೆಯುವ ಕೆಲಸ ಮಾಡಿದ್ದಕ್ಕೆ ಸಮಾಜವೇ ಹೊರ ಹಾಕಿದೆ. ಈ ಎಲ್ಲಾ ಬೆಳವಣಿಗೆಯಾಗಲು ವಚನಾನಂದ ಸ್ವಾಮೀಜಿಯೇ ಕಾರಣ. ನಿಮ್ಮನ್ನು ಪೀಠದಲ್ಲಿ ಕೂರಿಸಿದ ಉದ್ದೇಶ ಬೇರೆ, ನೀವು ಅಲ್ಲಿ ಮಾಡ್ತಾ ಇರೋದೇ ಬೇರೆ. ಮಾನ ಮರ್ಯಾದೆ ಇದ್ರೆ ಮಠ ಬಿಟ್ಟು ಗೌರವಯುತವಾಗಿ ಹೋಗ್ಬೇಕು ಅಂತ ಹೇಳಿರುವಂತದ್ದು. ಲೆಕ್ಕ ಕೊಡಿ ಅಂತ ಒಂದು ತಂಡವನ್ನ ನೀವು ರೆಡಿ ಮಾಡಿದ್ದೀರಿ. ಅವರು ಲೆಕ್ಕ ಕೇಳುವವರಲ್ಲ, ಇದ್ದದನ್ನೆಲ್ಲ ಗುಳು ಮಾಡುವವರು. ಪಂಚಮಸಾಲಿ ಪೀಠದ ಟ್ರಸ್ಟಿ ಎಚ್.ಎಸ್. ನಾಗರಾಜ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿಕೆಯನ್ನ ನೀಡಿದ್ದಾರೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಅವರ ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾದ ಹೇಳಿಕೆಗಳನ್ನ ನೀಡಿದ್ದಾರೆ. ಸಮಾಜ ಇವತ್ತು ನಾವು ಟ್ರಸ್ಟಿನ ಎಲ್ಲ ಸದಸ್ಯರು ಮತ್ತು ಮುಖಂಡರು, ಸಮಾಜದ ಮುಖಂಡರು ಇವತ್ತು ವಚನಾನಂದ ಸ್ವಾಮಿಯನ್ನು ಉಚ್ಚಾಟನೆಯನ್ನ ಮಾಡಲಾಗಿದೆ. ಇವತ್ತು ಉಚ್ಚಾಟನೆಯನ್ನ ಮಾಡಿದ ನಂತರವೂ ಕೂಡ ಯಾವುದೇ ಒಂದು ನೈತಿಕತೆ ಇಲ್ಲದೆ, ಸಮಾಜಕ್ಕೆ ಗೌರವವನ್ನು ಕೊಡದೆ, ಸಮಾಜದ ತೀರ್ಮಾನಕ್ಕೆ ಗೌರವಿಸದೆ ಇವತ್ತು ಸಮಾಜ ಒಡೆಯುವ ಕೆಲಸವನ್ನ ಮಾಡ್ತಿರುವಂತ ಸ್ವಾಮೀಜಿಗೆ ಇವತ್ತು ಸಮಾಜ ಹೊರ ಹಾಕಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಯಾಕೆ ಈ ನಿರ್ಣಯವನ್ನ ನಾವು ತೆಗೆದುಕೊಂಡ್ವಿ, ಇದಕ್ಕೆ ಕಾರಣಕರ್ತರು ಯಾರು, ಇಷ್ಟೆಲ್ಲ ವಿದ್ಯಮಾನಗಳು ಆಗ್ಲಿಕ್ಕೆ ಮೂಲ ಕಾರಣಕರ್ತರು ವಚನಾನಂದ ಸ್ವಾಮಿ. ನಿಮಗೆ 8 ವರ್ಷ ನಾವು ಸಮಾಜವನ್ನ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಏನು ವಿಶಾಲವಾಗಿ ಹರಡಿರುವಂತ ಈ ಪಂಚಮಸಾಲಿ ಸಮಾಜವನ್ನ, ಸ್ವಾಭಿಮಾನಿ ಸಮಾಜವನ್ನ ಒಳ್ಳೆ ದಾರಿಗೆ ತೆಗೆದುಕೊಂಡು ಹೋಗ್ಬೇಕು, ಗುರುಗಳಾಗಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ 2018ರಲ್ಲಿ ನಿಮ್ಮನ್ನೇ ಪೀಠಕ್ಕೆ ಕೂರಿಸಿದ ನಂತರ ನಿಮ್ಮ ಕಾರ್ಯಚಟುವಟಿಕೆ ಏನಾಯ್ತು, ಇವತ್ತು ಯಾವ ರೀತಿ ನೀವು ನಡ್ಕೊಂತ ಇದ್ದೀರಿ, ಸಮಾಜವನ್ನ ಯಾವ ರೀತಿ ಬಳಸ್ಕೊಂತ ಇದ್ದೀರಿ, ಸಮಾಜದ